ಏನ್ ಮಮ್ಮಿ ಇವ್ರು ಸ್ವಂತ ಮನೆ ಮಗಳನ್ನ ಹೊರಗಿನವ್ರು ಹೊಡೆದಂಗ್ ಹೊಡಿತಾರೆ. ಬೀದಿನಲ್ಲಿ ಇರ್ಬೇಕಾಗಿರೋ ಅವಳನ್ನ ಮನೆ ಮಗಳ ತರ ನೋಡ್ಕೋತಾರೆ. ಇಷ್ಟು ಜನದ ಮುಂದೆ ನನ್ ಮೇಲೆ ಕೈ ಮಾಡ್ತಾರಲ್ಲ ಮಮ್ಮಿ. ಅವರಷ್ಟು ಹೊಡಿತಾ ಇದ್ರು ಯಾಕೆ ಸುಮ್ಮನೆ ಇದ್ರಿ ಆಂಟಿ? ಮಯೂರಿ, ಇಲ್ಲಿ ನಡೆದಿದ್ರಲ್ಲಿ ನಿನ್ ತಪ್ಪು ಇದೆ. ಆದ್ರೂ ಎಲ್ರೂ ಮುಂದೆ ನಿನ್ ಮೇಲೆ ಕೈ ಮಾಡಬಾರ್ದಾಗಿತ್ತು, ಆದ್ರೂ ಮಾಡಿದ್ದಾನೆ. ಬಡ್ಡಿ ಜೊತೆ ಸೇರಿಸಿ ಅವನ್ ಲೆಕ್ಕ ಚುಕ್ತ ಮಾಡೋಣ. ಅದನ್ನೆಲ್ಲ ಬಿಟ್ಟು ಇವಾಗ ಹೋಲಿ ಎಂಜಾಯ್ ಮಾಡು. ಎಂಜಾಯ್ ಮಾಡ್ತಾ ಕಾವೇರಿಗೆ ಹೇಗೆ ತೊಂದರೆ ಕೊಡೋದು ಅಂತ ಯೋಚನೆ ಮಾಡು. ಕೆಮಿಕಲ್ಸ್ ತರಿಸಿದ್ಯಾ? ಎಸ್ ಮಮ್ಮಿ. ಇನ್ನೇನ್ ಬೇಬಿ, ಹೇಗೂ ಕೆಮಿಕಲ್ ಇಂದ ಕಾವೇರಿ ಜೀವನ ಹಾಳಾಗುತ್ತಲ್ವಾ? ಮಯೂರಿ, ಕುಸ್ತಿ ಪಂದ್ಯದವರೆಗೂ ಸಮಾಧಾನವಾಗಿರು. ಅಷ್ಟು ತಾಳ್ಮೆ ಇಲ್ಲ ಅಂದ್ರೆ ಬಣ್ಣಗಳ ಹೆಸರಲ್ಲಿ ಬಣ್ಣನ ತಗೊಂಡೋಗಿ ಕೆಮಿಕಲ್ಸ್ನ ಅವಳ ಮುಖದ ಮೇಲೆ ಎರ್ಚು. ಹೊಡಿತೀನಿ ಮಮ್ಮಿ. ನಾನ್ ಹೊಡೆಯೋ ಏಟಿಗೆ ಕಾವೇರಿ ಜೀವನ ಬದಲಾಗೋಗ್ಬೇಕು. ಕಾವೇರಿ ಓವರ್ ಆಕ್ಷನ್ಸ್ ತುಂಬಾ ಜಾಸ್ತಿ ಆಯ್ತು. ಅವಳು ಏನಾದ್ರೂ ನನಗ್ ಪರವಾಗಿಲ್ಲ. ನನ್ ಪೃಥ್ವಿ ಸಹವಾಸಕ್ಕೊಳ್ ಬರಬಾರ್ದು. ಈ ರಾಜಮಹಲಲ್ಲಿ ನನ್ನ ಸ್ಥಾನಕ್ಕೆ ಅವಳು ಅಡ್ಡ ಬರಬಾರ್ದು. ಆದ್ರೆ ಪ್ರತಿ ಕ್ಷಣ ಅಡ್ಡ ಬರ್ತಾನೆ ಇದ್ದಾಳೆ. ಇನ್ ಸುಮ್ನಿರ್ಬಾರ್ದು. ನಾವು ಅನ್ಕೊಂಡಿರೋ ಕೆಲ್ಸನ ಮಾಡ್ಬೇಕು. ಶಂಕು, ನಿನ್ಗೊಂದ್ ವಿಷಯ ಗೊತ್ತಾ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ಮಯೂರಿ? ಈ ಕೆಮಿಕಲ್ನ ನಿನ್ ಹತ್ರ ಯಾಕೆ ತರಿಸ್ದೆ ಗೊತ್ತಾ? ನಿನಗೆ ಸಂತೋಷ ಆಗುತ್ತೆ ಅಂದ್ರೆ ಅದಕ್ಕೆ ಕಾರಣ ನನಗೆ ಬೇಕಾಗಿಲ್ಲ ಮಯೂರಿ. ನನಗೆ ನಿನ್ ಸಂತೋಷ ಮುಖ್ಯ ಅಷ್ಟೇ. ನಿನ್ ಸಂತೋಷದ ಕಾರಣ ನಾನಾಗಿದ್ರೆ ಸಾಕು. ಅದೇ ನನಗೆ ಕೋಟಿ ಕೊಟ್ಟಂಗೆ. ಸೂಪರ್ ಶಂಕು. ಪ್ರತಿಯೊಂದು ಹುಡುಗಿ ಜೀವನದಲ್ಲೂ ನಿನ್ನಂತ ಒಬ್ಬ ಸ್ನೇಹಿತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಈ ವಿಷಯ ನಿನಗೆ ಅರ್ಥ ಆಗೋ ಬದಲು ಮಯೂರಿಗೆ ಅರ್ಥ ಆಗಿದ್ರೆ ಚೆನ್ನಾಗಿರೋದು. ಶಂಕು, ನನಗೂ ಕಾವೇರಿಗೂ ಆಗಲ್ಲ ಅಂತ ನಿನಗೆ ಗೊತ್ತು. ಈ ಮನೆಯಲ್ಲಿ ನನಗೆ ಗೌರವ ಹೋಗೋದಿಕ್ಕೆ, ನನ್ನ ಸ್ಥಾನ ನಾನು ಕೈ ಬಿಟ್ಟು ಹೋಗೋದಿಕ್ಕೆ, ಎಲ್ಲರೂ ನನ್ನ ಒಗ್ಗರಣೆನಲ್ಲಿರೋ ಎಲೆ ಥರ ಬಿಸಾಕೋದಿಕ್ಕೆ ಆ ಕಾವೇರಿನೇ ಕಾರಣ. ಅದಕ್ಕೆ ಆ ಕಾವೇರಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಈ ಕೆಮಿಕಲ್ನ ತರಿಸಿದ್ದು. ಈಗ ಹೇಳು ಶಂಕು, ನಿನಗೇನು ಅಭ್ಯಂತರ ಇಲ್ಲ ತಾನೆ? ಹೇಳಿದ್ನಲ್ಲ ಮಯೂರಿ, ನೀನ್ ಸಂತೋಷ ಪಡ್ತೀಯ ಅಂದ್ರೆ ಅದಕ್ಕೆ ಯಾವುದೇ ಕಾರಣ ಆದರೂ ನನಗೆ ಬೇಕಾಗಿಲ್ಲ. ನಿನ್ ಸಂತೋಷಕ್ಕೋಸ್ಕರ ನನ್ನ ಪ್ರಾಣ ಬೇಕಾದರೂ ತ್ಯಾಗ ಮಾಡ್ತೀನಿ. ಅಂಥದ್ರಲ್ಲಿ ನಮ್ಮ ಮತ್ತೆ ಮಗಳನ್ನ ತ್ಯಾಗ ಮಾಡಲ್ವಾ? ಥ್ಯಾಂಕ್ ಯು ಸೋ ಮಚ್ ಶಂಕು. ಗಮನ ಇಟ್ಟು ಕೇಳಿ. ತುಂಬಾ ಡೇಂಜರಸ್ ಕೆಮಿಕಲ್. ನಮ್ಮ ಸ್ಕಿನ್ ಮೇಲೆ ಬಿದ್ರು, ನಮ್ಮ ಕಣ್ಣಿಗೆ ಬಿದ್ರೂ ತುಂಬಾ ತೊಂದರೆ ಆಗುತ್ತೆ. ಅದಕ್ಕೆ ಯಾವ್ದ್ರಲ್ಲಿ ಮಿಕ್ಸ್ ಮಾಡಿದ್ದೀವಿ, ಯಾವ್ದ್ರಲ್ಲಿ ಮಿಕ್ಸ್ ಮಾಡಿಲ್ಲ ಅಂತ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಮಿಕ್ಸ್ ಮಾಡಿ. ಕೆಮಿಕಲ್ ಮಿಕ್ಸ್ ಮಾಡಿಲ್ದೇ ಇರೋದು ನನ್ನ ಹತ್ರ ಇರುತ್ತೆ. ಕೆಮಿಕಲ್ ಮಿಕ್ಸ್ ಮಾಡಿರೋದು ನಿಮ್ಮಿಬ್ರ ಹತ್ರ ಇರುತ್ತೆ. ನಾವ್ಗಳು ಆಟ ಆಡ್ಬೇಕಂದ್ರೆ ನನ್ನ ಹತ್ರ ಇರೋ ಈ ಬಣ್ಣ ಮಾತ್ರ ಹಚ್ಬೇಕು. ಕಾವೇರಿಗೆ ಹಚ್ಬೇಕು ಅಂದ್ರೆ ನಿಮ್ಮ ಹತ್ರ ಇರೋ ಬಣ್ಣನ ಹಚ್ಬೇಕು. ಆ್ಯಂಡ್ ಇನ್ನೊಂದು ವಿಷಯ, ಇದು ತುಂಬ ಇಂಪಾರ್ಟೆಂಟ್. ಓಕೆ, ನಿಮ್ಮ ಕೈಗಳಿಗೆ ಏನೂ ಆಗದೆ ಇರೋ ಹಾಗೆ ನಾನೊಂದು ಕ್ರೀಮ್ ಕೊಡ್ತೀನಿ, ಅದನ್ನು ಹಾಕೊಳ್ಳಿ. ಆಮೇಲೆ ನಿಮ್ಮ ಕೈಗೆ ಏನೂ ಆಗಲ್ಲ. ಓಕೆ ಮಯೂರಿ. ಕಾವೇರಿ, ನನ್ನ ಎದುರು ಹಾಕೊಂಡು ತುಂಬ ದೊಡ್ಡ ತಪ್ಪು ಮಾಡಿದೆ. ಅದಕ್ಕೆ ನಿನಗೆ ತಕ್ಕ ಶಾಸ್ತಿ ಆಗಲೇಬೇಕು. ಅನ್ಯಾಯವಾಗಿ ನಿನ್ನ ಕಣ್ಗಳನ್ನ ಕಳ್ಕೋತ್ಯಾ. ಇನ್ಮೇಲಿಂದ ನಿನ್ನ ಬದುಕಲ್ಲಿ ಬರೀ ಕತ್ಲೇನೆ ತುಂಬಿರುತ್ತೆ. ಡಾಕ್ಟರ್ಗಳು ಟ್ರೀಟ್ ಮಾಡಿದ್ರು ನಿನ್ನ ಕಣ್ಣು ಬರ್ದೇ ಇರೋ ಥರ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಿನ್ನ ಕಣ್ಗಳನ್ನ ಕಿತ್ಕೋತೀನಿ. ನಾರಾಯಣಮ್ಮ,
ಏನ್ ಯಜಮಾನ್ರೆ? ಕಾವೇರಿನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಅಲ್ವಾ? ಹೌದು ಯಜಮಾನ್ರೆ. ಆಗುತ್ತೆ. ಪರಿಚಯ ಆಗಿ ಸ್ವಲ್ಪ ದಿನದಲ್ಲೇ ನಮ್ಗೆ ಇಷ್ಟೊಂದು ಫೀಲ್ ಆಗ್ತಿದೆ ಅಂದ್ರೆ ಕಾವೇರಿ ನಿನ್ ಹೆತ್ತು ಮಗಳು, ನಿನ್ಗೆ ಎಷ್ಟು ಸಂತೋಷ ಆಗುತ್ತೆ ಅಲ್ವಾ? ಹೇಳ್ಕೊಳಕ್ಕಾಗಲ್ಲ ಅಲ್ವಾ? ಎಲ್ಲ ಆ ದೇವ್ರ ದಯೆ ಯಜಮಾನ್ರೆ. ಆದ್ರೆ ಕಾವೇರಿ ವಿಚಾರದಲ್ಲಿ ನಾವೇನಾದ್ರೂ ತಪ್ಪು ನಿರ್ಧಾರ ತಗೊಂಡ್ವ ನಾರಾಯಣಮ್ಮ? ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ ಯಜಮಾನ್ರೆ? ಅದೇ ಕಾವೇರಿನ ದತ್ತು ತಗೊಳ್ಳೋ ವಿಷಯದ ಬಗ್ಗೆ. ನಿಮ್ಮನ್ನ ಕೇಳ್ದೆ, ನೀವೇನ್ ಅನ್ಕೋತೀರಾ ಅಂತ ಯೋಚನೆ ಮಾಡ್ದೆ ದತ್ತು ತಗೋಬೇಕು ಅಂತ ನಾನು ಅಮ್ಮ ಅನ್ಕೊಂಡ್ವಲ್ಲ. ಅಟ್ಲೀಸ್ಟ್ ಕಾವೇರಿನ ಕೂಡ ಕೇಳಲಿಲ್ಲ. ಹಾಗೆಲ್ಲ ಏನು ಇಲ್ಲ ಯಜಮಾನ್ರೆ. ಈ 15 ವರ್ಷದಲ್ಲಿ ನಾನ್ ಕೊಡ್ಬೇಕು ಅಂತ ಅನ್ಕೊಂಡಿದ್ರು ಕೊಡಕ್ಕಾಗ್ದೇ ಇರೋ ಸ್ಥಾನನ ನೀವು ಕೊಡ್ತಿದ್ದೀರಾ. ಅದೇ ಯಜಮಾನ್ರೆ, ಕಾವೇರಿಗೆ ತಂದೆ ಪ್ರೀತಿನ ಕೊಟ್ಟು ತಂದೆ ಸ್ಥಾನದಲ್ಲಿದ್ದು ಈ ಮದುವೆ ಮಾಡ್ಬೇಕು ಅಂತಿದ್ದೀರಲ್ಲ, ಅಂಥದ್ರಲ್ಲಿ ನಮ್ಮಂತವ್ರು ಕಣ್ಣಗೊತ್ಕೊಂಡು ನಿಮ್ ಕಾಲಿಗೆ ಬಿದ್ದು ಒಪ್ಕೊಳ್ಳೋದನ್ನ ಬಿಟ್ಟು ಬೇಡ ಅಂತ ಹೇಳೋಕ್ಕಾಗತ್ತಾ? ಅಷ್ಟೊಂದು ದೊಡ್ಡ ದೊಡ್ಡ ಮಾತು ಯಾಕೆ ನಾರಾಯಣಮ್ಮ? ನನ್ನ ಜಾಗದಲ್ಲಿ ಯಾರೇ ಇದ್ರು ಕಾವೇರಿನ ಹೀಗೆ ನೋಡ್ಕೋತಾ ಇದ್ರು. ನಿಜವಾಗ್ಲೂ ನನ್ನ ಕಲ್ಯಾಣ ಇದ್ದಿದ್ರೆ ನನ್ನನ್ನು ಕಾವೇರಿ ಥರ ನೋಡ್ಕೋತಿರ್ಲಿಲ್ವೋ ಏನೋ. ಅದಕ್ಕೆ ಕಾವೇರಿಗೆ ನನ್ನ ಕಡೆಯಿಂದ ಏನೋ ಮಾಡಬೇಕು ಅನ್ಕೊಂಡೆ ಅಮ್ಮ. ನಾನು ಅದಕ್ಕೆ ಈ ನಿರ್ಧಾರ ತಗೊಂಡಿದ್ದು. ಆದರೆ ಮದುವೆ ಎಲ್ಲಿ ಮಾಡೋದು, ಹೇಗೆ ಮಾಡೋದು, ದತ್ತಕ್ಕೆ ತಗೊಳ್ಳೋ ಕಾರ್ಯಕ್ರಮ ಎಲ್ಲಿ ಮಾಡೋದು ಅನ್ನೋ ವಿಷಯ ಮಾತ್ರ ನಿಮ್ಮಿಷ್ಟ ಪ್ರಕಾರನೇ ಮಾಡೋಣ ಅಂತ ಅಮ್ಮ ಹೇಳಿದ್ದಾರೆ. ವಾವ್! ಕುರುಡರ ರಾಜ್ಯದಲ್ಲಿ ಒಕ್ಕಣ್ಣನೇ ರಾಜ ಅನ್ನೋ ಹಾಗಿದೆ ಭಾವ ನಿಮ್ ವ್ಯವಹಾರ. ಕಾವೇರಿ ಕುಸ್ತಿ ಪಂದ್ಯದಲ್ಲಿ ಗೆದ್ರೇನೆ ದತ್ತು ತಗೊಳ್ಳೋದು ಅಂತ ಹೇಳಿದ್ರಲ್ವಾ ಅಣ್ಣ? ಇನ್ನೂ ಕುಸ್ತಿ ಪಂದ್ಯನೇ ಶುರುವಾಗ್ಲಿಲ್ಲ, ಆಗ್ಲೇ ದತ್ತು ತಗೊಳ್ಳೋ ಕಾರ್ಯಕ್ರಮ ಹೇಗ್ ಮಾಡೋದು, ಎಲ್ ಮಾಡೋದು ಅಂತೆಲ್ಲ ಪ್ಲಾನ್ ಮಾಡ್ತಾ ಇದ್ದೀರಲ್ಲ ಭಾವ. ಏನ್ ನಾರಾಯಣಮ್ಮ, ಭಾವನವ್ರಿಗಂತೂ ಮಕ್ಕಳಿಲ್ಲ, ದತ್ತು ತಗೊಳ್ಬೇಕು ಅಂತ ಅನ್ಕೊಂಡಿದ್ದಾರೆ. ಅವ್ರು ಕೇಳ್ತಿದ್ದ ಹಾಗೆ ನೀನು ಒಪ್ಕೊಂಡ್ಯಲ್ಲ. ನಿಜ ಹೇಳು, ಕಾವೇರಿ ನೀನ್ ಹೆತ್ತಿರೋ ಮಗಳೇನಾ? ಹೇಳು ನಾರಾಯಣಮ್ಮ, ಯಾವ ತಾಯಿನಾದ್ರೂ ತಾನು ಬದುಕಿರುವಾಗ್ಲೇ ಮಗಳನ್ನ ದತ್ತು ಕೊಡ್ತಾಳ? ಅದು ಇಷ್ಟು ಬುದ್ಧಿ ಇರೋ ಮಗಳನ್ನ, ಇಷ್ಟು ಟ್ಯಾಲೆಂಟ್ ಇರೋ ಮಗಳನ್ನ. ಕಾವೇರಿ ತರ ಮಗಳಿದ್ರೆ ಒಂದು ಯುದ್ಧನೇ ಗೆಲ್ಬಹುದು. ಅಷ್ಟು ಸಾಮರ್ಥ್ಯ ಇರೋ ಮಗಳನ್ನೇ ಯಾರೋ ಕೇಳ್ತಿದ್ದ ಹಾಗೆ ದತ್ತು ಕೊಡ್ತಿದ್ಯಾ ಅಂತಂದ್ರೆ ನನಗ್ ಯಾಕೋ ಅನುಮಾನ ಬರ್ತಾ ಇದೆಯಲ್ಲ. ಅಂಥದ್ದೆಲ್ಲ ಏನೂ ಇಲ್ಲ ಅಮ್ಮವ್ರೆ. ನಿಮ್ಗೆ ಗೊತ್ತಿಲ್ದೇ ಇರೋದಲ್ಲ, ಈ ಕಾಲದಲ್ಲಿ ಹೆಣ್ಮಕ್ಳು ಎಷ್ಟೇ ಸುಂದರವಾಗಿದ್ರು ಒಳ್ಳೆ ಸಂಬಂಧ ಬರೋದು ಕಷ್ಟನೇ ಅಲ್ವಾ? ಅಂಥದ್ರಲ್ಲಿ ನನ್ನ ಮಗಳಿಗೆ ಅಮೇರಿಕ ಸಂಬಂಧ ಬಂದಿದೆ. ನನ್ನ ಮಗಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಅಷ್ಟೇ ಬಿಟ್ರೆ ಕರಳು ಸಂಬಂಧನ ಬಿಡಬೇಕು ಅಂತ ಅಲ್ಲ. ಸರಿ, ನಿಮ್ಮ ಮಗಳು ನಿಮ್ಮಿಷ್ಟ. ದತ್ತು ಕಾರ್ಯಕ್ರಮ ನಡಿಬೇಕು ಅಂದರೆ ಕುಸ್ತಿ ಪಂದ್ಯದಲ್ಲಿ ಕಾವೇರಿ ಖಂಡಿತವಾಗ್ಲೂ ಗೆಲ್ಲಬೇಕು. ನಾಳೆ ಕಾವೇರಿ ಗೆದ್ಮೇಲೆ ಮಾತಾಡೋಣ. ನಾರಾಯಣಮ್ಮ, ನೀವೇನು ತಲೆ ಕೆಡ್ಸ್ಕೊಬೇಡಿ, ಕಾವೇರಿ ನಿಜವಾಗ್ಲೂ ಗೆಲ್ತಾಳೆ. ದತ್ತು ತಗೊಂಡು ಮದುವೆ ಮಾಡಿಸಿ ಅಮೆರಿಕ ಕಳ್ಸೋಣ. ಇವ್ರ ಮಾತನ್ನೆಲ್ಲ ಕೇಳಬೇಡ, ಇವ್ರು ಯಾವಾಗಲೂ ಹಿಂಗೆ ಮಾತಾಡೋದು. ಆಯ್ತಾ? ನೀನು ಹೊರಡಮ್ಮ. ಇವಳ್ಗಿರೋ ಓವರ್ ಕಾನ್ಫಿಡೆನ್ಸ್ಗೆ ಅವಳ ಕಾಲ್ ಮುರಿದಾಕ್ಬೇಕು. ಆ ಕಾವೇರಿ ಕುಸ್ತಿ ಪಂದ್ಯದಿಂದಾನೇ ಈ ಭೂಮಿನ ಬಿಟ್ಟು ಹೊರಟೋಗ್ಬೇಕು.
ಕಾವೇರಿ ಕಾವೇರಿ ಉರಿ, ಕಣ್ಣು ಉರಿತಿದೆ. ಆ! ಕಾವೇರಿ 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 ವಾಟರ್ ವಾಟರ್ ಬೇಗ ಕಣ್ಣು ಉರಿತಿದೆ. ಆ! ಕಾವೇರಿಗೆ ಏನಾಯ್ತು? ಅಮ್ಮ ಕಾವೇರಿ ಅಮ್ಮ ಕಾವೇರಿ ಕಾವೇರಿ ಕಣ್ಣು. ಅಮ್ಮ. ಥ್ಯಾಂಕ್ ಯು ಶಂಕು, ಇದೆಲ್ಲ ನಿನ್ನಿಂದನೇ ಸಾಧ್ಯ ಆಗಿದ್ದು. ನಿನ್ ಮುಖದಲ್ಲಿ ಈ ನಗು ನೋಡೋದಕ್ಕೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಮಯೂರಿ. ಏನಾಗಲ್ಲ ಕಾವೇರಿ, ಒಂದೇ ನಿಮಿಷ ಉರಿತಿದೆ. ಯಾರೋ ಬೇಕು ಅಂತಾನೆ ಈ ಪೌಡರ್ ಅಲ್ಲಿ ಏನೋ ಹಾಕ್ಬಿಟ್ಟು ನಿನ್ಗೆ ಹಾಕಿದ್ದಾರೆ. ನನಗ್ ಗೊತ್ತು, ಆ ಮಯೂರಿನೇ ಹಾಕಿರ್ಬೇಕು. ನಾನ್ ಯಾಕೆ ಮಾಡ್ತೀನಿ ದೊಡ್ಡಪ್ಪ? ಹೋಲಿನಲ್ಲಿ ಇದೆಲ್ಲ ಕಾಮನ್ ಅಲ್ವಾ? ಆದ್ರೂ ಇವಾಗ ಏನಾಯ್ತು ಅಂತ ಏನೋ ಒಂದು ಟ್ರೀಟ್ಮೆಂಟ್ ಮಾಡ್ತಾರಲ್ಲ, ಸರಿ ಹೋಗುತ್ತೆ. ಅದಕ್ಕೆ ನನಗೆ ಯಾಕೆ ಬೈತೀರಾ? ನಿನ್ಗೇನು ಆಗಲ್ಲಮ್ಮ, ನೀನ್ ಹೆದರ್ಬೇಡ. ಇವಾಗ ಹೇಗೆ ಅನಿಸ್ತಿದೆ ಕಾವೇರಿ? ನನ್ ಕಣ್ ಬಿಡಕ್ಕೆ ಆಗ್ತಿಲ್ಲ. ಅಯ್ಯೋ, ಈಗೇನ್ ಮಾಡೋದು? ಇನ್ಮೇಲೆ ನಿನಗೆ ಕಣ್ ಕಾಣಲ್ಲ ಕಾವೇರಿ, ಕಣ್ಗಳು ಹೋಗ್ಬಿಡ್ತು. ನನ್ಗೇನು ಕಾಣಿಸ್ತಿಲ್ಲ ಸಾಹೇಬ್ರೆ, ನನಗ್ ಕಣ್ ಬಿಡಕ್ಕೆ ಆಗ್ತಿಲ್ಲ. ಕಾವೇರಿ ಹೇಗೆ ಅನಿಸ್ತಿದೆ ಈಗ? ವಕೀಲ್ ಸಾಹೇಬ್ರೆ, ನನ್ ಕಣ್ ಬಿಡಕ್ ಆಗ್ತಿಲ್ಲ. ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ಬನ್ನಿ. ಬೇಡ ಬೇಡ ಬೇಡ. ದ ಗ್ರೇಟ್ ನಾಟಿ ಡಾಕ್ಟರ್ ಅಲ್ವಾ? ಏನ್ ರೋಗ ಬಂದ್ರು, ಯಾವ್ದೇ ರೀತಿ ಹೆಲ್ತ್ ಇಶ್ಯೂ ಬಂದ್ರು ಗಿಡಮೂಲಿಕೆಯಿಂದ ಔಷಧಿ ಮಾಡಿ ವಾಸಿ ಮಾಡ್ತಾಳಲ್ವಾ? ಈಗ್ಲೂ ಅದೇ ತರ ಏನೋ ಒಂದು ಔಷಧಿ ಮಾಡ್ಕೊಂಡು ಕಣ್ ಸರಿ ಮಾಡ್ಕೋತಾಳೆ. ಮಯೂರಿ ಅಮ್ಮ ನೋಡಮ್ಮ, ನಾನು ಕಾಣಿಸ್ತಿದ್ದೀನಾ? ಕಾವೇರಿ ನೋಡಮ್ಮ, ಒಂದ್ಸಲ ನೋಡಮ್ಮ, ನಾನು ಕಾಣಿಸ್ತಿದ್ದೀನಾ? ಹೇಳು ಕಾವೇರಿ. ನೋಡಮ್ಮ, ಕಾಣಿಸ್ತಿದ್ದಾರೆ. ಅಯ್ಯೋ ದೇವ್ರೆ, ಕಾವೇರಿಗೆ ಏನೂ ಆಗಿಲ್ಲ. ಅಮ್ಮ ನನ್ನ ನೋಡು, ನಾನ್ ಕಾಣಿಸ್ತಿದ್ದೀನಾ? ಕಾಣಿಸ್ತಿದ್ಯಾ ಅಮ್ಮ? ಅಬ್ಬ ದೇವ್ರೆ, ನೀನ್ ಹಾಗೆ ಹೇಳಿದ ತಕ್ಷಣ ನನ್ ಪ್ರಾಣನೇ ಹೋದಾಗಾಯ್ತು. ಸಾರಿ ಮಯೂರಿ, ನೀನು ನನಗೆ ಯಾವಾಗ ಸಿಗ್ತೀಯ ಅಂತ ಗೊತ್ತಿಲ್ಲ. ಆದರೆ ಕಾವೇರಿ ಮತ್ತು ನೀನು ನನಗಿಬ್ರು ಒಂದೇನೆ. ಯಾಕಂದರೆ ಕಾವೇರಿ ಕಡೆಯಿಂದನೂ ದುಡ್ಡು ಬಯಸ್ತಾ ಇದ್ದೀನಿ, ನಿನ್ನ ಕಡೆಯಿಂದನೂ ದುಡ್ಡು ಬಯಸ್ತಾ ಇದ್ದೀನಿ. ನನಗೆ ಕಾವೇರಿನೂ ಇಂಪಾರ್ಟೆಂಟೇ. ಅದಕ್ಕೆ ಜಾಸ್ತಿ ಪವರ್ ಇಲ್ದಿರೋ ಅಂಥ ಕೆಮಿಕಲ್ ತಂದೆ. ಅದ್ರ ಎಫೆಕ್ಟು ಸ್ವಲ್ಪ ಹೊತ್ತು ಮಾತ್ರ ಇರುತ್ತೆ. ಒಂದು ವೇಳೆ ಕಾವೇರಿ ಕಣ್ಣು ಹೋದರೆ ಯಪ್ಪ, ನಮ್ಮ ಅಪ್ಪ ಅಮ್ಮನ ಯಾರು ನೋಡ್ಕೋತಾರೆ? ಅದು ಅಲ್ಲದೆ ಕಾವೇರಿ ಇಷ್ಟೇ ಆದರೂ ನಮ್ಮ ಅತ್ತೆ ಮಗಳು. ನಾನಂತೂ ಹಾಗೆ ಮಾಡಲ್ಲ. ಅದಕ್ಕೆ ಇಬ್ಬರನ್ನೂ ಮ್ಯಾನೇಜ್ ಮಾಡೋದಕ್ಕೆ ಹೀಗೆ ಮಾಡಿದೆ. ಸಾರಿ ಮಯೂರಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಅಂಕಲ್. ನಿಮ್ಮಿಬ್ಬರಿಂದ ಕಾವೇರಿ ಕಣ್ಣು ಸರಿ ಹೋಯ್ತು. ನಾನಂತದ್ದೇನು ಮಾಡಲಿಲ್ಲ, ಜಸ್ಟ್ ಅವಳ ಕಣ್ಣಿಗೆ ನೀರು ಹಾಕ್ದೆ ಅಷ್ಟೇ. ಕಾವೇರಿ ಒಳ್ಳೆ ಮನಸ್ಸಿಂದನೇ ಅವಳು ಅಪಾಯದಿಂದ ಪಾರಾಗಿರೋದು. ಕಾವೇರಿ ನಿಜವಾಗ್ಲೂ ಅದೃಷ್ಟವಂತೆ. ಎಂಥದ್ದೇ ಸಮಸ್ಯೆ ಬಂದ್ರೂ ಆ ಭಗವಂತ ಅವಳನ್ನ ಕಾಪಾಡ್ತಾನೆ. ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದೇ ನಡೆಯುತ್ತೆ ಶಿವ. ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ ಬಾಮ್ಮ. ಇನ್ನೇನಾದ್ರೂ ಸಮಸ್ಯೆ ಅಂದ್ರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಬಾಮ್ಮ.
ಕಾವೇರಿ ನೀನ್ ಕುಸ್ತಿ ಪಂದ್ಯದಲ್ಲಿ ಹೇಗಾದ್ರೂ ಸರಿ ಗೆಲ್ಬೇಕು. ಹಾ, ಗೆಲ್ತಾಳೆ ಶಿವದೇವ. ಕಾವೇರಿ ಎಲ್ರಿಗೂ ಒಳ್ಳೇದನ್ನೇ ಬಯಸ್ತಾಳೆ. ಅಂಥದ್ರಲ್ಲಿ ಕಾವೇರಿಗೂ ಒಳ್ಳೇದಾಗತ್ತೆ ಅಂದ್ರೆ ಆ ಭಗವಂತ ಜೊತೆಲಿದ್ದು ಕಾಪಾಡ್ತಾನೆ. ಯಾಕೆ ಗೆಲ್ಸಲ್ಲ? ಗೆಲ್ಲಿಸ್ತಾನೆ. ಕಾವೇರಿ ಗೆಲ್ಬೇಕು. ಯಜಮಾನ್ರು ಅವಳನ್ನ ದತ್ತು ತಗೋಬೇಕು. ಆಮೇಲೆ ಮದುವೆ ಮಾಡಿ ಅವಳನ್ನ ಕಳಿಸ್ಬೇಕು. ಅಲ್ಲಿವರೆಗೂ ಕಾವೇರಿಗೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಯಾವುದೇ ಪರಿಸ್ಥಿತಿನಲ್ಲೂ ಕಾವೇರಿ ಗೆಲ್ಲೋದಿಲ್ಲ, ಇವರು ದತ್ತು ತಗೊಳ್ಳೋದಕ್ಕೂ ಆಗೋದಿಲ್ಲ. ಹೊಡೋಣ ಬನ್ನಿ. ನಡೀರಿ. ಹಲೋ, ಹಾ, ಇನ್ನೇನು ಹೊರಡ್ತಾ ಇದೀವಿ ಸರ್. ಹಲೋ, ನೀವು ಬರೋ ಅವಶ್ಯಕತೆ ಇಲ್ಲ ಸರ್. ಅಲ್ಲ, ಏನ್ ಮಾತಾಡ್ತಾ ಇದೀರಾ ಸರ್? ಹೌದು ಸರ್, ಇವತ್ತು ನಮ್ ಕುಸ್ತಿ ನಡೆಸ್ತಾರಲ್ಲ ಅವ್ರಿಗೇನೆ ರೋಡ್ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಅಯ್ಯಯ್ಯೋ. ಹಾಗಾಗಿ ಈ ಕುಸ್ತಿ ಪಂದ್ಯ ನಡೀತಾ ಇಲ್ಲ. ಈ ವಿಷಯನ ರಾಜಮಾತೆಗೆ ಹೇಳ್ಬಿಡಿ. ಸರಿ ಸರ್. ಏನಾಯ್ತು ಪೃಥ್ವಿ? ರಾಜಮಾತೆ, ಕುಸ್ತಿ ಪಂದ್ಯ ಕ್ಯಾನ್ಸಲ್ ಆಯ್ತಂತೆ. ಹೌದು ರಾಜಮಾತೆ, ಈಗ ತಾನೆ ಅವರೇ ಕಾಲ್ ಮಾಡಿ ಈ ವಿಚಾರ ಹೇಳಿದ್ದು. ಭಗವಂತ, ಇದೇನಪ್ಪ ಹೀಗಾಗೋಯ್ತು. ಮಗಳಿಗೆ ಮದುವೆ ಮಾಡಿ ಕಳ್ಸೋಣ ಅಂದ್ರೆ ಈ ತರ ತೊಂದರೆ ಬಂದ್ಬಿಡ್ತಲ್ಲ. ನಾನೇನ್ ಮಾಡ್ಬೇಕು ಅಂತ ಆ ದೇವ್ರಿಗೆ ಗೊತ್ತು. ಮದ್ವೆ ನನ್ಗಿಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ಆ ದೇವ್ರೇ ಹೀಗೆಲ್ಲ ಮಾಡಿದ್ದು. ಈಗ ಕುಸ್ತಿ ಪಂದ್ಯ ನಿಂತೋಗಿದೆ ಅಂತ ಈಗ ಕಾವೇರಿನ ದತ್ತು ತಗೊಳ್ಳೋದಿಕ್ಕಾಗಲ್ಲ. ದೇವ್ರೆ, ನೀನಿದ್ಯಾಪ್ಪ. ನನ್ನ ನೋವು ನಿನ್ಗೆ ಅರ್ಥ ಆಗಿದೆ, ಅದಕ್ಕೆ ಈ ತರ ಮಾಡಿದ್ಯಾ. ಶಿವ, ಈಗೇನ್ ಮಾಡೋಣ? ಈಗ ನಾವೇನ್ ಮಾಡೋದಮ್ಮ? ಪಂದ್ಯ ನಡೆದಿದ್ರೆ ಕಾವೇರಿ ಖಂಡಿತ ಗೆಲ್ತಿದ್ಲಲ್ವಾ. ಮತ್ತೆ ಪಂದ್ಯ ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಷ್ಟು ದಿನ ಕಾವೇರಿಗೆ ಮದುವೆ ಮಾಡದೆ ಇರಕ್ಕಾಗಲ್ಲ. ಕಾವೇರಿನ ದತ್ತು ತಗೊಂಡ್ಬಿಡೋಣ. ಇವಾಗ ಪಂದ್ಯನೂ ಇಲ್ಲ, ದತ್ತು ತಗೊಳಕ್ಕೂ ಆಗಲ್ಲ. ಮೊದ್ಲೇ ಮಾತಾಡಿದ್ವಲ್ಲ, ಕುಸ್ತಿ ಪಂದ್ಯದಲ್ಲಿ ಗೆದ್ರೆ ಮಾತ್ರ ದತ್ತು ತಗೊಳ್ಬೇಕು ಅಂತ. ಪಂದ್ಯ ಕ್ಯಾನ್ಸಲ್ ಆದ್ರೆ ನಾವ್ ಏನ್ ಮಾಡಕ್ಕಾಗತ್ತೆ ವೈದಿಕಾ? ಮತ್ತೆ ಪಂದ್ಯ ನಡೆಯೋವರೆಗೂ ವೇಟ್ ಮಾಡೋಣ ಅತ್ತೆ. ಅದನ್ ಬಿಟ್ಟು ಬೇರೆ ದಾರಿನೇ ಇಲ್ವಲ್ಲ. ಆಂಟಿ, ಸಿಚುವೇಶನ್ ಎಲ್ಲ ನಿಮಗೆ ಗೊತ್ತು. ನವೀನ್ ತುಂಬ ದಿನ ಇಲ್ಲಿರೋಕ್ಕಾಗಲ್ಲ. ಅವನು ಅಮೆರಿಕಕ್ಕೆ ಹೋಗೋ ಅಷ್ಟರಲ್ಲಿ ಕಾವೇರಿಗೂ ನವೀನ್ಗೂ ಮದುವೆ ಮಾಡಿಸ್ಬೇಕು. ಹಾಗೆ ಮಾಡಬೇಕು ಅಂದರೆ ಈಗ ಈ ದತ್ತು ಕಾರ್ಯಕ್ರಮ ನಡೀಲೇಬೇಕು. ಹಾಗೆ ಯಾವುದೇ ಕಾರಣಕ್ಕೂ ನಡಿಬಾರ್ದು. ಹೌದು ಅಜ್ಜಿ, ರೂಲ್ ಅಂದ್ರೆ ರೂಲೇ. ಅತ್ತೆ, ದತ್ತು ತಗೊಳ್ಳೋದು ಅಂದ್ರೆ ನಮ್ಮನೆ ತನದ ಹೆಸರನ್ನ ಕಾವೇರಿ ಕೊಡೋದು. ಅದಷ್ಟು ಈಸಿಯಾಗಿ ಆಗೋಗತ್ತೆ ಅಂದ್ರೆ ಹೇಗೆ ಅತ್ತೆ? ವೈದಿಕ, ಕಾವೇರಿನ ದತ್ತು ತಗೊಳ್ಳೋದಿಕ್ಕೆ ಅರ್ಹತೆ ನೀವು ಕುಸ್ತಿ ಪಂದ್ಯ ಅನ್ಕೊಂಡ್ರಿ. ಆದ್ರೆ ನಾನು ಮಾತ್ರ ನನ್ನ ಪ್ರಾಣಾಪಾಯದಿಂದ ಕಾಪಾಡಿರೋ ಪ್ರತಿ ಸಂದರ್ಭನ ಕಾವೇರಿನ ದತ್ತು ತಗೊಳ್ಳೋದಿಕ್ಕೆ ಅರ್ಹತೆಯಾಗಿ ತಗೋತಿದ್ದೀನಿ. ಅಣ್ಣ, ಯಾರು ಏನು ಹೇಳಿದ್ರು ಸರಿ, ನನ್ನ ಮಾತು ಮಾತ್ರ ಬದಲಾಗಲ್ಲ. ಯಾಕೆ ನನ್ನ ಮೇಲೆ ಅಟ್ಯಾಕ್ ಆದಾಗ ನೀವೆಲ್ಲರೂ ನನ್ನ ಸುತ್ತ ಇದ್ರಲ್ಲ, ಮತ್ತು ನೀವು ಯಾಕೆ ರಿಸ್ಕ್ ತಗೊಳ್ಳಿಲ್ಲ? ನಿಮ್ಮ ಪ್ರಾಣ ಹೋಗುತ್ತೆ, ರಿಸ್ಕ್ ಇದೆ ಅಂತ ನೀವು ಬಂದಿಲ್ಲ. ಕಾವೇರಿ ರಿಸ್ಕ್ ತಗೊಂಡು ನನ್ನ ಪ್ರಾಣ ಕಾಪಾಡಿದ್ಲು, ಅದಕ್ಕೆ ಯಾರ ಮಾತು ನಾನು ಕೇಳಲ್ಲ. ಅಮ್ಮ, ಕಾವೇರಿನ ದತ್ತು ತಗೊಳ್ಳೋಣ ಅಷ್ಟೇ. ವೈದಿಕಾ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಕಾವೇರಿನ ನಮ್ಮನೆ ಮಗಳು ಅಂದ್ಕೊಳ್ಳಿ. ಅವಳಿಗೆ ಮದ್ವೆ ಮಾಡಿ ಕಳ್ಸೋವರೆಗೂ ಅವಳ ಜವಾಬ್ದಾರಿ ನಮ್ದು. ಅದಕ್ಕೆ ದತ್ತು ತಗೋತಾ ಇದ್ದೀವಿ ಅಷ್ಟೇ.
ಪೃಥ್ವಿ, ರಾಜಮಾತೆ. ಪುರೋಹಿತ್ರಿಗೆ ಫೋನ್ ಮಾಡಿ ಒಳ್ಳೆ ಮುಹೂರ್ತ ಯಾವಾಗ ಅಂತ ತಿಳ್ಕೊ. ಆಗ್ಲಿ ರಾಜಮಾತೆ. ಕುಸ್ತಿ ಪಂದ್ಯ ನಿಂತಿರೋ ಕಾರಣಕ್ಕೆ ದತ್ತು ತಗೊಳ್ಳೋ ಕಾರ್ಯಕ್ರಮ ನಿಂತ್ ಹೋಗಿ ಈ ಮದ್ವೆ ಕೂಡ ನಿಂತ್ ಹೋಗುತ್ತೆ ಅಂತ ಅನ್ಕೊಂಡೆ. ಆ ದೇವ್ರು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೋ ಒಂದು ಅರ್ಥ ಆಗ್ತಿಲ್ಲ. ಕಾವೇರಿ, ನೀನೇನ್ ತಲೆ ಕೆಡ್ಸ್ಕೋಬೇಡ. ನಿನ್ನನ್ನು ಸುಮ್ಮನೆ ಬಿಟ್ರೆ ಆಗಲ್ವೇ? ನಿನ್ನನ್ನು ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಮಾಡ್ತೀನಿ. ರಾಜಮಾತೆ, ನಾಳೆ 10 ಗಂಟೆಗೆ ಒಳ್ಳೆ ಮುಹೂರ್ತ ಇದೆಯಂತೆ. ಆಹಾ,